ನೋಡಿ ಹೆಂಗಾಡ್ತಾರ ನೋಡಿ 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 ಸುಬ್ಬಕ್ಕ ಹಳ್ಳಿ ದೊನ್ನೆ ಬಿರಿಯಾನಿ ಪ್ಯಾಲೇಸ್ ಅಂತ ನೋಡಿ ಹೆಂಗ್ ಹಳ್ಳಿ ತರ ಕೂತಾಳ ನೋಡಿ ಇಲ್ಲಿ. ಸೈಡಿಗೆ ಬಾ ಮುಟ್ಟೆ ಚೀಟಿ ಒಟ್ಲಿಗಾಗಣ. ಡೆಕೋರೇಷನ್ ಓಕೆ ಓಕೆ. ಕೇಕ್ ತರ ತುಂಬಾ ಈಸಿ, ಡೆಕೋರೇಷನ್ ಮಾಡೋದು ತುಂಬಾ ಕಷ್ಟ. ಅತ್ತ ಆರಾಮ ಅವ ವಿಶ್ ಹ್ಯಾಪಿ ಬರ್ತಡೇ. ಹಂಗೆ ಅಲ್ಲ, ನೀವು ಸಹ ಕೈ ಕೊಡಿ, ನಿಮಗೂ ವಿಶ್ ಹ್ಯಾಪಿ ಬರ್ತಡೇ. ಯಾಕಂದ್ರೆ ನಮ್ಮ ಅತ್ತೆಗೆ ಯಾವತ್ತು ಹುಟ್ಟಿದಾರಂತ ಅವ್ರಿಗೆ ಗೊತ್ತಿಲ್ಲ, ಹಾಗಾಗಿ ನಮ್ಮ ಮಾವ ಹುಟ್ಟಿದ ದಿನನೇ ನಾನು ಇವ್ರಿಗೆ ವಿಶ್ ಮಾಡೋದು. ಮರ್ತಾಗೋರೆ ಕೆಲಸ ಬ್ಯುಸಿಲಿ ಅವ್ರ ಬರ್ತಡೇ ಅವ್ರಗಳಿಗೆ ನೆನಪಿಲ್ಲ. ನಮ್ಮ ಅತ್ತೆದು ಅವ್ರು ಯಾವತ್ತು ಹುಟ್ಟಿದಾರೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ, ಅವ್ರ ಫ್ಯಾಮಿಲಿಲೂ ಯಾರಿಗೂ ಗೊತ್ತಿಲ್ಲ, ಯಾವ ಡೇಟು ಅನ್ನೋದೇ ಗೊತ್ತಿಲ್ಲ. ಹಾಗಾಗಿ ನಮ್ಮ ಅತ್ತೆ ಆಚರಿಸ್ಕೊಳ್ತಾನೆ ಇರಲಿಲ್ಲ. ಸೊ ಬಟ್ ನಾನಿದ್ದವನು ಏನು ಮಾಡಿದೆ, ಮದುವೆ ಆದಮೇಲೆ ನಮ್ಮ ಅತ್ತೆ ಐ ಥಿಂಕ್ ನಮ್ಮ ಮಾವಂದ ಎಂತೂ ಅರ್ಧಂಗಿ ಅಲ್ವಾ, ನಮ್ಮ ಮಾವಂದು ಬರ್ತಡೇ ದಿನವೇ ನಮ್ಮ ಅತ್ತೆಗೂ ವಿಶ್ ಮಾಡೋದು ಮತ್ತು ಅವ್ರಿಗೂ ಸೆಲೆಬ್ರೇಷನ್ ಮಾಡೋದು. ಸೊ ಆ ಥರ ಮಾಡ್ಕೊಬಂದೆ. ಇವತ್ತು ಏನಪ್ಪ ಸ್ಪೆಷಲ್ ಅಂತ ಅಂದ್ರೆ, ಇವತ್ತು ನಮ್ಮ ಅಪ್ಪಂದು ಏನ ನಾನು ಹೇಳಿದ್ದೆ ವಿಡಿಯೋ ಮಾಡೋಕ್ಕೆ ಬೈಲಿ ಓಕೆ ಮೀನು ತಾನು ಹೇಳಿದ್ ಕ್ಯಾಮ್ರಾ ತಗೊಂಬ ಅಂತ. ಬಾ ಅಂತ ಕರೆದೆ. ಏನು ಹೇಳು ಕ್ಯೂಟಿ? ಯಾರು ಅದು ಕಿಟ್ಟಿ? ಹಾಯ್ ಹೇಳು, ಹಾಯ್ ಮಾಡು ಕಿಟಿ, ಹಾಯ್. ಇಲ್ಲಿ ಏನು ಹೇಳು, ಅವಲ್ಲ ಕಟ್ ಮಾಡಿದಾರ. ನೀನು ಏನು ಹೇಳೋಕೆ ಹೊರಟಿದೆ ಅದು ಆಲ್ರೆಡಿ ನಾನು ವಿಷಯ ಮುಟ್ಸಿ ನಿಮ್ಮ ಅಪ್ಪಂಗೆ ವಿಶ್ ಮಾಡಿರೋದಾಗಿರ್ಬೋದು, ಪ್ರತಿಯೊಂದು ಆಲ್ರೆಡಿ ನಾನು ಹೇಳಾಗಿದೆ. ನೀನು ಇವಾಗ ಏನು ಹೇಳೋಕೆ ಹೊರಟಿದ್ದೆ ಅದನ್ನ ಹೇಳು. ನೀನೇ ಎಲ್ಲ ಹೇಳಿದ್ಯಾ, ನಮ್ಮ ಅಪ್ಪನ ಬರ್ತಡೇ ಅಂತ ಬ್ಲಾಗಲ್ಲಿ ಹೇಳಕ್ ಬಂದೆ. ಅದೇ ಹೇಳ್ಬಿಟ್ಟು ಅದು ಇದು ಮಾಡೋಣ ಅಂತ. ಹಾಗಾದ್ರೆ ಇಲ್ಲಿ ಕೊಡಿಲಿ, ನಾನು ವೆಲ್ಕಮ್ ಅಷ್ಟೇ, ವೆಲ್ಕಮ್ ಹೇಳಕ್ಕೋಸ್ಕರ ನಿಂಗೆ ಮೊಬೈಲ್ ಇದಿಟ್ಕೊ ಅಂತ ಹೇಳಿದ್ದು, ಕ್ಯಾಮ್ರಾ ತಗೊಂಡು ಊದು ಅಂತ ಅಂದಿಲ್ಲ ನನಗೆ. ಸರಿ ಹೇಳು, ವೆಲ್ಕಮ್ ಮಾಡು. ಅಲ್ಲ ನೀನು ಹೊರಡು, ನಾನು ಮಾಡ್ಕೊಂತೀನಿ, ನಾನು ಕ್ಯೂಟಿ ಮಾಡ್ಕೊಂತೀವಿ. ಇಲ್ಲ ಇಲ್ಲ ಆಯ್ತು ಬಿಡು, ಆಯ್ತು ಆಯ್ತು ಬಿಡು, ನನ್ನ ಸೇರಿಸ್ಕೊಂಡು ಹೇಳ್ಬೇಕು ವೆಲ್ಕಮ್ ಇದೆಯಾ. ಏನು ಈಗ ವೆಲ್ಕಮ್ ಮಾಡ್ತೀವಿ, ವೆಲ್ಕಮ್ ಆದ ತಕ್ಷಣನೇ ಪಟ್ಟದ ಬಟ್ಟೆ ಚೇಂಜ್ ಆಗಿರುತ್ತೆ, ಇವ್ರ ಮನೆಗೆ ಹೊರಡ್ತೀವಿ, ಟೈಮ್ ವೇಸ್ಟ್ ಮಾಡಕ್ ಹೋಗಲ್ಲ. ಓಕೆನಾ? ವೆಲ್ಕಮ್ ಮಾಡೋಣ. ಹಲೋ ಮೈ ಹೀರೋಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲೆಟ್ಸ್ ಗೋ. ಕ್ಯೂಟಿ ಇಲ್ಲಿ ಯಾರಿದು? ಓಕೆ ಇಲ್ಲಿ ನೋಡಿ, ನಾನು ಮತ್ತು ನನ್ನ ಕ್ಯೂಟಿ ಎಲ್ಲ ಇದ್ವಿ. ನಾನು ಮತ್ತು ನನ್ನ ಕ್ಯೂಟಿ ರೆಡಿ ಆಗಿದ್ದೀವಿ. ಕ್ಯೂಟಿ ಹೊರಡೋಣ ನಿಮ್ಮ ಅಜ್ಜಿ ತಾತನ ಮನೆಗೆ. ಎಲ್ಲಿ ಎಲ್ಲಿ ನೋಡಿ ಬಟ್ಟೆ ನೋಡೋದು. ಓಕೆ ಈಗ ಹೊರಡ್ತೀವಿ. ಆ್ಯಕ್ಚುಲಿ ನನ್ನ ಬೇಬಿ ರೆಡಿ ಆಗ್ತಿದ್ದೀನಿ ಅಂತ ಹೇಳ್ತಿದ್ಲು. ಸೊ ರೆಡಿಯಾಗಿ ಫಟಾಫಟ್ ಅಂತ ಹೋಗಿ ಕೇಕ್ ಕಟ್ ಮಾಡಿಸಿ ಬರೋದಷ್ಟೇ. ಬೇಬಿ ಏನು ಬೇಬಿ, ಹೋಗಿ ಕೇಕ್ ಕಟ್ ಮಾಡಿಸಿ ಬರೋದಷ್ಟೇ ತಾನೇ? ಬಾರ ಒಂದು 2 ದಿನ ಇಟ್ಕೊ ಬರೋಣ. 2 ದಿನ ಇದ್ಬಿಟ್ಟು ಬರೋಣ ಅಲ್ಲೇ. ಬೇಬಿ ಪ್ಲೀಸ್ ಪ್ಲೀಸ್ ಕಣೆ, ಬೇಡ ಬರೋಣ ಕಣೆ ವಾಪಸ್ಸು. ನೋಡು ಕ್ಯೂಟಿನೂ ಹೇಳ್ತಾಳೆ. ಕ್ಯೂಟಿ ಖುಷಿ, ಅವಳು ಕುಡಿಸಿ ನೋಡಿ ಎಷ್ಟು ಖುಷಿ ಆಗೋಳ ಅವಳು. ಕ್ಯೂಟಿ ಬೇಡ ಕಣೆ, ಸುಮ್ಮನೆ ಬಂದ್ರೆ ಸರಿ. ಬೇಡ ಕಣೆ, ನೀನ್ 2 ದಿನ ಇರಕ್ಕಾಗಲ್ವಾ ನನ್ನ ಜೊತೆ? ಕ್ಯೂಟಿ ಬೇಡ ಕಣೆ ಪ್ಲೀಸ್. ಕ್ಯೂಟಿ ಕ್ಯೂಟಿ ಬೇಡ, ಕ್ಯೂಟಿ ಬೇಡ ಅಂತ ಹೇಳು ಅಮ್ಮಂಗೆ. ನೀನಾದ್ರು ಕ್ಯೂಟಿ ಬೇಡ ಅಂತ ಹೇಳು. ಇಬ್ರು ಬಂದ್ರೆ ಸರಿ, ಹೊಡ್ಕೊಂಡ್ ಕರ್ಕೊಯ್ತೀನಿ ಇಬ್ರು. ಅಯ್ಯೋ ಕಟ್ಟಿ ಎತ್ಕೊಯ್ತೀನಿ ಆಟೋದಲ್ಲಿ. ಹೊಸ ಬಟ್ಟೆ ತಂದಿದ್ದೆಲ್ಲ ಎಲ್ಲಿಟ್ಟೆ? ಆ್ಯಕ್ಚುಲಿ ಇದು ಪ್ಲ್ಯಾನಲ್ಲೇ ಇರಲಿಲ್ಲ. ನನ್ನ ಬೇಬಿಗೆ ಸೇರಿಸ್ಕೊಬಿಟ್ರವಳೆ, ಅಲ್ಲೋಗಿ ಈಗ ಹಾಲ್ಟ್ ಆಗ್ಬೇಕಂತ. ಏನು ಮಾಡಿ ಇಲ್ಲ ಅನ್ನೋಕ್ಕಾಗಲ್ಲ. ಈಗ ಹೋಗ್ತಾ ದಾರಿಲಿ ನಾವು ಕೇಕ್ನ ತಗೊಂಡೆ. ಅಲ್ಲಿ ಕೇಕ್ ಬಗ್ಗೆ ನಿಮ್ಮ ಅಕ್ಕೇನ ತಗೊಬರ್ತೀನಿ ಅಲ್ಲಲ್ವಾ? ಆ್ಯಕ್ಚುಲಿ ನಾವೊಂದು ಗಿಫ್ಟ್ನ ತಗೊಂಡಿದ್ದೀವಿ. ಆ ಗಿಫ್ಟ್ನ ಅವ್ರಿಗೆ ಕೊಡ್ತೀವಿ. ಅದು ಯಾವ ಗಿಫ್ಟು ಅಂತ ಆಮೇಲೆ ಹೇಳ್ತೀನಿ, ಓಕೆನಾ? ಸುಮ್ಮನೆ ಅರೆ ಪ್ಲೀಸ್ ಕ್ಯೂಟಿ. ಓಕೆ ಈಗ ಡೈರೆಕ್ಟಾಗಿ ಅವ್ರ ಮನೆಗೇನೆ ಜಂಪು. ನೋಡಿ ಹೆಂಗ್ ಹಳ್ಳಿ ಥರ ಕೂತಾಳ ನೋಡಿ ಇಲ್ಲಿ. ಮನೇಲಿ ನಾನು ಬೇಕು, ರಾತ್ರಿ ಹೊತ್ತು ಅಮ್ಮ ಅಮ್ಮ ಅಂತ ನಾನು ಬೇಕು. ಇವಾಗ ನಾನು ಬೇಡ, ಇವಾಗ ಅಪ್ಪ ಬೇಕು ಅವಳಿಗೆ. ಹೆಂಗ್ ಕೂತಾಳ ನೋಡಿ ಕಳ್ಳಿ ಥರ. ಅಂದರೆ ಎಲ್ಲರೂ ಕಾಮನ್ ಆಗಿ ಬಸ್ಸಲ್ಲೆಲ್ಲ ಕೂತಾಗ ವಿಂಡೋ ಸೀಟ್ ಬೇಕು ಅನ್ನಲ್ವಾ? ಹಂಗೆ ಅವಳು ಅರ್ಥ ಬೇಕು ಅಂತಲ್ಲ, ವಿಂಡೋ ಸೀಟ್ ಬೇಕು ಅಂತ. ರಾತ್ರಿ ತಪ್ಪ ಮುಟ್ಟಾಗ ಅಳ್ತೀಯಲ್ಲ, ಅವಾಗ ನಾನು ಎತ್ಕೊಳ್ಳಲ್ಲ, ಹಾಗೆ ಹೇಳ್ತಾ ಇರ್ರಿ, ಗೊತ್ತಾಯ್ತಾ? ವಿಂಡೋ ಸೀಟ್ ಬೇಕು ಕ್ಯೂಟಿಗೆ. ಮುಖನೂ ಗಂಟಂಗೆ ಕೂತ್ಕೊಂಡ್
ಓಕೆ ನಮ್ಮ ಅತ್ತೆ ಮನೆಗೆ ಬಂದ್ವಿ ನೋಡಿ ಟಿಕಾಣಿ ಹೊಡೆದಾಯ್ತು ಇವಳು. ಸುಬ್ಬಿ ಚಿಟಿ ಸುಬ್ಬಕ್ಕ ನೋಡತ್ತೋಡು ಕುಟಿ ಏನ್ ನೋಡ್ತಿದ್ಯಾ? ಓಕೆ ಬಂದ್ವಿ ಮನೆಗೆ. ಏ ಮೊಟ್ಟೆ ಸೈಡಿಗೆ ಬಾ, ಮೊಟ್ಟೆ ಸೈಡಿಗೆ ಹೋಗು. ಓಕೆ ಇಲ್ಲಿ ಅರೇಂಜ್ಮೆಂಟ್ಸ್ಗಳು ಸ್ಟಾರ್ಟ್ ಆಗಿದೆ. ಓಕೆ ಮಗಳು ಸೊಸೆ ಇಬ್ಬರು ಸೇರ್ಕೊಂಡು ಫುಲ್ಲು ಬಲೂನೆಲ್ಲ ಊದ್ತವ್ರೆ. ಇನ್ನು ಈ ಕಡೆ ಇಲ್ಲಿ ನಮ್ಮ ಅತ್ತೆ 2 ಮಕ್ಕಳಿಗೂ ಆಟ ಆಡಿಸ್ತಿರೋದು ನೋಡಿ. ಇಲ್ಲಿ ನೋಡಿ ಮೊಮ್ಮಕ್ಕಳು ಅಜ್ಜಿ ಜೊತೆ ಹೆಂಗಿರ್ತಾರೆ ನೋಡಿ. ಏ ಕೀಟಿ ಆ್ಯಕ್ಚುಲಿ ಈಗ ನಮ್ಮ ಮಾವ ಒಂದು ಅರ್ಧ ಗಂಟೆಯಲ್ಲಿ ಬರ್ತಾರೆ. ಸೊ ಅವ್ರು ಬರೋಕ್ಕಿಂತ ಮುಂಚೆ ಫಟಾಫಟ್ ಅಂತ ಎಲ್ಲ ರೆಡಿ ಮಾಡಿಸ್ಕೊಂಡು ಅದೇ ಬಲೂನ್ ಡೆಕೋರೇಷನ್ ಎಲ್ಲ ಇಟ್ಟು ರೆಡಿ ಮಾಡೋದೆ. ಆಲ್ರೆಡಿ ಇಷ್ಟು ಬಲೂನ್ಗಳು ಊದವ್ರೆ. ಬೇಬಿ ಇದು ಫಸ್ಟ್ ಟೈಮ್ ಅನ್ಸತ್ತಲ್ವಾ ನಿಮ್ಮ ಅಪ್ಪಂದು ಬರ್ತಡೇ ಮಾಡಿದ್ದೀವಿ, ಬಟ್ ಫಸ್ಟ್ ಟೈಮ್ ಈ ಥರ ಬಲೂನೆಲ್ಲ ಹಾಕಿ ಫುಲ್ ಜಾತ್ರೆ ಥರ ಮಾಡ್ತಿರೋದು ಫಸ್ಟ್ ಟೈಮ್ ಅಲ್ವಾ? ಜಾತ್ರೆ ಹೋಗಿ ಸುಮ್ಮನೆ ಕಡೆಗೆ ಸ್ಟೈಲಾಗಿ ಮಾಡ್ತಿರೋದು. ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ನೀನು ಚಿನ್ನಿದು ಮಾಡಿದಲ್ಲ ಅದು ಜಾತ್ರೆ ಅಲ್ವಾ? ಅದು ರೆಡ್, ಅದು ದೊಡ್ಡ ಜಾತ್ರೆ, ವೆರಿ ಯೂನಿಕ್. ಸರಿ ಓಕೆ ಇವಾಗ ನೋಡಿ ಸದ್ಯಕ್ಕೆ ಈ ಥರ ನೋಡಿ ಎಷ್ಟು ಪರವಾಗಿಲ್ಲ ಡೀಸೆಂಟಾಗಿ ಅಂಟಿಸಿದ್ದಾರೆ. ಸೆಂಟ್ರಿಂದ ತೋರಿಸೋದಾದ್ರೆ ಇದು ಸೆಂಟ್ರ್ ಈ ಥರ ಚೆನ್ನಾಗಿ ಕಾಣ್ತಿದೆ ಅಲ್ಲ. ಇನ್ನೂ ಏನೇನೋ ಲೈಟಿಂಗ್ಸ್ ಹಾಕೆಲ್ಲ ಏನೇನೋ ಮಾಡ್ತಾರೆ ಅಂತೆ, ನೋಡೋಣ. ಈಗ ಅದು ಎಷ್ಟೊತ್ತಿಗೆ ರೆಡಿ ಆಗ್ತಾರೋ ಗೊತ್ತಿಲ್ಲ. ನಮ್ಮ ಮಾವ ಏನೋ ಬಂದಿಲ್ಲ, ಇನ್ನು ಕೇಕ್ ಇನ್ನೂ ಬಂದಿಲ್ಲ. ಇವ್ರ ಅಕ್ಕ ಕೇಕ್ ಏನೋ ತಗೊಬರ್ತೀನಿ ಅಂದಿದ್ದಾಳೆ, ಇನ್ನು ಕೇಕ್ ಇನ್ನೂ ಬಂದಿಲ್ಲ. ಕೇಕ್ ಕಟ್ ಮಾಡೋರು ಇನ್ನೂ ಬಂದಿಲ್ಲ. ಸೊ ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ ಅಂತ. ಇಲ್ಲಿ ನೋಡಿ ನನ್ನ ಕ್ಯೂಟಿ ಬಾ ಬೈಲಿ ಕ್ಯೂಟಿ. ಯಾರಿದು? ಕ್ಯಾಮ್ರಾ ನೋಡಿ ಹೆಂಗೆ ಓಡ್ ಬರ್ತಾಳೆ ನೋಡಿ. ಕ್ಯಾಮ್ರಾ ನೋಡಿ ಓಡ್ ಬರ್ತಾಳೆ ಹಿಡಿಯೋಕ್ಕೆ. ಇವ್ರಕ್ಕ ಬಂದ್ಲು. ಇವ್ರಕ್ಕ ಕೇಕ್ ಬರೋಕ್ಕೆ ಹೇಳಿದ್ವಿ. ಸೊ ಈಗ ಬಂದರು ನಿಧಾನಕ್ಕೆ. 5:15 ಬರ್ತೀನಿ ಅಂದವರು 6:15 ಬರ್ತಾವ್ರೆ. ಕೇಕ್ ಕ್ಯೂಟಿ ನೋಡಿ ಎಲ್ಲ ಬಂದರು. ಇನ್ನು ಕೇಕ್ ಕಟ್ ಮಾಡೋರು ಬಂದಿಲ್ಲ. ಇದು ತಗೊಂಡ್ರಾ? ಕೇಕ್ ತಗೊಂಡ್ರಾ? ತಗೊಂಡು ಅರ್ಧ ತಿನ್ಕೊ ಬಂದ್ರೆ ಏನು? ಅರ್ಧ ತಂದಿದ್ದೀವಿ. ಅದೇ ನಿಮ್ಮ ಅಪ್ಪಂಗ ಅರ್ಧ ತಿಂದು ಅರ್ಧ ಇವ್ರ ಅಪ್ಪಂಗೆ ಕೇಕ್ ಕಟ್ ಮಾಡೋಕ್ಕೆ. ಡೆಕೋರೇಷನ್ ಎಲ್ಲ ರೆಡಿ ಆಗಿದೆ. ಇವ್ರ ಅಕ್ಕವನ್ನು ನೋಡ್ತಾವ್ರೆ. ಈಗ ಪರಿಶೀಲನೆ ಮಾಡ್ತಿದ್ದಾರೆ, ಸರ್ವೆ ಹೆಂಗೆ ಮಾಡೋದು, ಹೆಂಗೆ ಮಾಡಿದ್ದೀರಾ ಅಂತ ನೋಡಕ್ಕೆ ಬಂದವರು ಡೆಕೋರೇಷನ್ನೇ ನೋಡಿದೆ ಇವ್ರೇನೋ ಹರಟೆ ಹೊಡಿತಾರೆ. ಡೆಕೋರೇಷನ್ ಓಕೆ ಓಕೆ ಏನು ಗೊತ್ತಾ, ಕೇಕ್ ಥರ ತುಂಬ ಈಸಿ, ಡೆಕೋರೇಷನ್ ಮಾಡೋದು ತುಂಬ ಕಷ್ಟ. ಇವಾಗ ನೋಡಿ ಹೆಂಗೆ ಬಂದಿದೆ. ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಹಾಕಿ ಸ್ವಲ್ಪ ಈ ಥರ ಎಲ್ಲ ಮಾಡಿದ್ದೀವಿ ನೋಡಿ. ನಮ್ಮ ಸಂತೋರು ಲಾಸ್ಟ್ ಮಿನಿಟಲ್ಲಿ ಸೇರ್ಪಡೆ ಆದರು. ಓಕೆ ಎಲ್ಲ ಚೆನ್ನಾಗಿ ಬಂದಿದೆ ನಿಜವಾಗ್ಲೂ. ಸಿಂಪಲ್ ಆದ್ರೂ ಚೆನ್ನಾಗಿ ಕಾಣ್ತಾ ಇದೆ. ಲೈಟೆಲ್ಲ ಆಫ್ ಮಾಡಿಸಿ ಅದು ಆ್ಯಕ್ಚುಲಿ ಲೈಟಿಂಗ್ ಕೊಟ್ಟು ಇಲ್ಲಿ ಎಂಟ್ರಿ ಆಗೋ ಟೈಮಲ್ಲಿ ಬ್ಲಾಸ್ಟ್ ಮಾಡ್ತೀವಿ. ಓಕೆ ಇಲ್ಲಿ ಎಂಟ್ರಿ ಆಗೋ ಟೈಮಲ್ಲಿ ಬ್ಲಾಸ್ಟ್ ಮಾಡ್ತೀವಿ. 2 ಇದು 1 ಬ್ಲಾಸ್ಟ್ ಮಾಡಿದ್ರು. ಇಲ್ಲಿ ನೋಡಿ ನನ್ನ ಬೇಬಿ ಕೂದಲು ಹಾರತ್ತೆ, ಹೆಂಗೆ ಹಾರತ್ತೆ ನೋಡಿ. ಅದಕ್ಕೆ ನೋಡಿ ಯಾವ ಥರ ಕಾಣ್ತಿಲ್ಲ. ಕ್ಯೂಟಿ ನಿಮ್ಮ ಅಮ್ಮನೇ ಕಣೆ, ಅದು ಹೆದರ್ಕೋಬೇಡ ಆಯ್ತಾ. ಇಲ್ಲಿ ನೋಡಿ ನಾವು ಹಾಕಿದ ಲೈಟಿಂಗ್ಸಿಗೆ ಹೆಂಗೆ ಕಾಣ್ತಾ ಇದೀವಿ ನಾನು ಮತ್ತು ನನ್ನ ಮಗಳು, ಹೆಂಗೆ ಬಂದಿದೆ ಅಂತ ತೋರಿಸ್ತೀನಿ. ಓಕೆನಾ? ರೆಡಿ 3 2 1 ಗೋ. ಡನ್ ಡನ್. ಇಲ್ಲಿಂದ ನೋಡಿ ಇಲ್ಲಿ ಕೇಕು ಇಡ್ತೀವಿ. ಈ ಥರ ಬಂದಿದೆ ನೋಡಿ. ಸೊ ಇಲ್ಲಿ ಬಂದು ಹ್ಯಾಪಿ ಬರ್ತ್ಡೇ, ಇಲ್ಲಿ ಬಟರ್ಫ್ಲೈಗಳು. ಸೊ ಈ ಥರ ಇದೆ ಅರೇಂಜ್ಮೆಂಟ್.
ಆ್ಯಕ್ಚುಲಿ ಇದು ಫಸ್ಟ್ ಟೈಮ್ ನಾನು ಅನ್ಕೊಂಡಾಗೆ ನಮ್ಮ ಮಾವಂಗೆ ಮಾಡಿರೋದು, ನಮ್ಮ ಅತ್ತೆ ಮಾವಂಗೆ ಈ ಥರ ಡೆಕೋರೇಷನ್. ನಮ್ಮ ಮಾವ ಬರ್ತಾವ್ರೆ ನೋಡಿ, ಇಲ್ಲ ನೋಡಿ ತೋರಿಸ್ತೀನಿ ನೋಡಿ, ಇಲ್ಲಿ ಬಂದರು ನೋಡಿ. ನಮ್ಮ ಮಾವ ಬಂದರು ಅಂತ ಇಲ್ಲಿ ಲೈಟೆಲ್ಲ ಆಫ್ ಮಾಡಿದ್ದೀವಿ. ಈಗ ಬಂದ ತಕ್ಷಣ ಸರ್ಪ್ರೈಸ್ ಅಂತ ಕಿರ್ಸ್ತೀವಿ, ಅವ್ರು ಬರಲಿ ನೋಡೋಣ. ಡನ್ ಹ್ಯಾಪಿ ಬರ್ತ್ಡೇ. ತಡಿ ಆ ಕಡೆಯಿಂದ ತೋರಿಸ್ತೀನಿ. ಹೋಗ ಆ ಕಡೆ. ಹ್ಯಾಪಿ ಬರ್ತ್ಡೇ ಪಪ್ಪ ಅಂತ ಬರ್ಸಿದ್ದಾರೆ. ಓಕೆ, ಈಗ ಎಲ್ಲರೂ ರೆಡಿಯಾಗಿದ್ದಾರೆ ನೋಡಿ. ಡೆಕೋರೇಷನ್ ಎಲ್ಲ ಹೆಂಗೆ ಕಾಣ್ತಿದೆ. ಇವಾಗ ಬರ್ತಾರೆ, ಬರ್ತಿದ್ದಂಗೆ ಬ್ಲಾಸ್ಟ್ ಮಾಡಿಸೋದೆ. ಓಕೆ ವೆಯ್ಟ್. ಓಕೆ, ಎಲ್ಲರೂ ರೆಡಿ ಇದ್ದಾರೆ. ಓಕೆ, ಎಲ್ಲ ರೆಡಿ ಇದೆ. ಓಕೆ ಬನ್ನಿ. ನೋಡೋಣ, ಈಗ ಬರ್ತಾ ಇದ್ದಾರೆ. ಡೋರ್ ಓಪನ್ ಆಗುತ್ತೆ. ಬನ್ನಿ ಬನ್ನಿ. ಬಂದ್ರು. ತಾಳಿ ಇನ್ನೂ ಬಂದಿಲ್ಲ. ಬನ್ನಿ ಒಳಗೆ ಬನ್ನಿ. ಓಕೆ, ಈಗ ಲೈಟ್ ಆಗ್ತಾ ಇದ್ವಿ. ಗಡ್ಡಂತು ಬನ್ನಿ ನಿಂತ್ಕೊಳ್ಳಿ. ಪೂರ್ತಿ ಲಾಸ್ಟಿಗೆ ಲೈಟ್ಗಳು ಆನ್ ಮಾಡಿ. ಇವಾಗ ನೋಡಿ ಹೆಂಗೆ ಕಾಣ್ತಿದೆ. ಎಲ್ಲರೂ ಪರ್ಫೆಕ್ಟಾಗಿ ಕಾಣಿಸ್ತಾರೆ. ಇಬ್ರು ಸೇರ್ಕೊಂಡು ಶುರು ಹಚ್ಕೊಳ್ಳಿ. ಎಲ್ಲ ಹೋಗಿ ಹಿಂದ್ಗಡೆ ಹೋಗಿ, ಎಲ್ಲ ಹೋಗಿ ಹಿಂದ್ಗಡೆ ಕವರಪ್ ಆಗಿ ಹೋಗ್ರು. ತಾತ ಅಜ್ಜಿ ಹತ್ರ ಹೋಗು ಬೇಬಿ. ಹುಷಾರು ಮಕ್ಕಳು. ಇದು ಹಚ್ಬೇಕಾದ್ರೆ ಫಸ್ಟ್ ಹಚ್ಚಿ. ಇದು ನೋಡಿ ಹೆಂಗೆ ಕಾಣ್ತಾರೆ. ಎಲ್ಲ ಫುಲ್ಲು ಕಂಪ್ಲೀಟ್ ಫ್ಯಾಮಿಲಿ ಇದೆ ಇಲ್ಲಿ. ನಮ್ಮ ಇನ್ನೇನು ಹಚ್ಚಿಲ್ಲ. ಇನ್ನೊಂದು ಸೆಕೆಂಡ್ ರೌಂಡ್. ಟಚ್ ಮಾಡ್ಬೇಕು ಅದಕ್ಕೆ. ಟಚ್ ಮಾಡಿ ಪೂರ್ತಿಲಿ ಹಿಂಗೆ ಟಚ್ ಮಾಡ್ಬೋದು. ಬರ್ಡೇ ಟು ಯು. ಕಟ್ ಮಾಡಿ. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು ಅತ್ತೆ ಮಾವ. ಬರ್ಡೇ ಟು ಯು. ನೋಡಿ ಇಲ್ಲಿ ಗಿಫ್ಟು ನನ್ನ ಮಗಳ ಕಡೆಯಿಂದ ಅಜ್ಜಿ ತಾತಂಗೆ ಗಿಫ್ಟ್. ಅಜ್ಜಿ ಬಂತು. ಓಕೆ, ಅಜ್ಜಿ ತಾತಗೆ ಮೊಮ್ಮಗಳ ಕಡೆಯಿಂದ ಗಿಫ್ಟು. ಕೊಡು ಕಿಟಿ. ಓಕೆ, ಅದ್ರ ಒಳಗೆ ಏನಿದೆ ಅಂತ ನಾವು ತೋರ್ಸೋಕೋಲ್ಲ. ಡೈರೆಕ್ಟಾಗಿ ಅವ್ರ ಕೈಯಲ್ಲಿ ಹಾಕ್ಸ್ಕೊಂಡು ಕರ್ಕೊಬರ್ತೀವಿ. ಕಿಟಿ ಹೋಟ್ಲಿಗೆ ಹೋಗೋಣ. ರೆಡಿ, ಹೋಗೋಣ. ರೆಡಿ. ಈಗ ಗೋಯಿಂಗ್ ಟು ಹೋಟೆಲ್ ಇದೀವಿ ನಾವು. ಸೊ 2 ಕಾರಲ್ಲಿ ಹೋಗ್ತಾ ಇದೀವಿ. ನಮ್ಮ ಕಾರಲ್ಲಿ ಟೋಟಲ್ ಇಷ್ಟು ಜನ ಇದ್ದೀವಿ. ನಾವೊಂದು ಹತ್ರ ಅಂದರೂ ಒಂದು 10 ಜನ. 10ರಿಂದ ಈ ಮಕ್ಕಳು ಸೇರಿದ್ರು ಒಂದು 12 ಜನ ಆಗ್ತಾರೆ. ಇಷ್ಟು ಜನ ಹೋಗ್ತಾ ಇದ್ವಿ. ನಿಜ ಹೇಳ್ಬೇಕಂದ್ರೆ ಲೇಟ್ ಆಗಿದೆ. ಆಲ್ರೆಡಿ ಟೈಮ್ ಬಂದು ಎಷ್ಟಿದೆ ಗೊತ್ತಾ? ಆಲ್ರೆಡಿ 8:30 9 ಗಂಟೆ ಆಗ್ತಾ ಬಂತು. ಸೊ ಇನ್ನು ಅಲ್ಲಿ ಆ ಹೋಟ್ಲು ಓಪನ್ ಇರುತ್ತೆ ಇಲ್ವೋ ನನಗೆ ಗೊತ್ತಿಲ್ಲ. ಐ ಥಿಂಕ್ 10 ಗಂಟೆ ತನಕ ಓಪನ್ ಇರುತ್ತೆ ಅಂತ ಅನ್ಕೊಂತೀನಿ. ಅಷ್ಟೊತ್ತಿಗೆ ಏನಾದರೂ ಅದೇ, ಯಾಕಂದರೆ ಫುಡ್ ಸಖತ್ತಾಗಿರುತ್ತೆ. ಯಾಕಂದ್ರೆ ಮಿಸ್ ಮಾಡಿದೆ ಅದೇ ಹೋಟ್ಲಿಗೆ ಹೋಗೋದು. ಎಂಥದೇ ಫಂಕ್ಷನ್ ಆಗಲಿ ಏನೇ ಆದರೂ ಮಿಸ್ ಮಾಡಿದೆ ಅದೇ ಹೋಟ್ಲಿಗೆ ಹೋಗೋದು ನಾವು. ಸೊ ಇವಾಗ ಅದೇ ಹೋಟ್ಲಿಗೆ ಹೋಗ್ತಾ ಇದ್ವಿ. ಬನ್ನಿ, ಅಲ್ಲಿ ಹೋಯ್ತಾ ಗೊತ್ತಾಗುತ್ತೆ. ಓಕೆ, ಈಗ ಗೋಯಿಂಗ್ ಟು ಹೋಟೆಲ್. ಓಕೆ, ಲೆಫ್ಟ್ ಇಲ್ಲೇ ಬಂತು. ಕಾರ್ ನೋಡಿ ಇಲ್ಲೇ ಸೈಡಿಗೆ ಹಾಕಿ, ಇಲ್ಲಿಗೆ ಹಾಕಿ ನೋಡಿ. ಅದೇ ಹೋಟೆಲ್ ಬಂತು ನೋಡಿ. ಓಕೆ, ನಾವು ಇವಾಗ ಕರೆಕ್ಟಾಗಿ KR ಪುರಂ ರೋಡ್ ಏನು ಶಂಕರಮಠ ರೋಡ್ ಏನಿದೆ. ಆ್ಯಕ್ಚುಲಿ ಲಾಸ್ಟ್ ಟೈಮು ವೀಡಿಯೋ ಹಾಕಿದಾಗ ಸುಮಾರು ಜನ ಕೇಳಿದ್ರಿ ಈ ಕರೆಕ್ಟಾಗಿ ಎಕ್ಸಾಕ್ಟ್ ಲೊಕೇಶನ್ ಹೇಳಿ ಅಂತ ಹೇಳಿದ್ರಿ. ಆ್ಯಕ್ಚುಲಿ ಇದೇನಿದೆ ಅಲ್ಲ ರೋಡು, ಇದು ಹಳೇದು ಗೋಕುಲ್ ಹೋಟೆಲ್ ರೋಡ್ ಇದು. ಓಕೆ, ಅಲ್ಲೇ ಒಂದು ಲೈಟಿಂಗ್ಸ್ ಕಾಣ್ತಿದೆ ಅಲ್ಲ, ಆ್ಯಕ್ಚುಲಿ ಅದು ಗೋಕುಲ್ ಹೋಟೆಲ್ ಆಗಿತ್ತು, ಅದು ಇವಾಗಿಲ್ಲ. ಸೊ ಗೋಕುಲ್ ಹೋಟೆಲ್ ರೋಡ್ ಏನಿದೆ ನೋಡಿ, ಇಮ್ಮಿಡಿಯೇಟ್ ಸ್ವಲ್ಪ ಮುಂದೆ ಬಂದು ರೈಟ್ ತಗೊಂಡ್ರೆ ಇಲ್ಲೇ ಕಾಣಿಸುತ್ತೆ ಹಳ್ಳಿ ದೊನ್ನೆ ಬಿರಿಯಾನಿ ಪ್ಯಾಲೇಸ್ ಅಂತ ಇದೆ. ನಾವು ಇದು 2ನೇ ಸಲ. ಲಾಸ್ಟ್ ಟೈಮು ನನ್ನ ತಂಗಿ ಬರ್ತ್ಡೇಗೆ ಬಂದಿದ್ವಿ.
ಸೊ ನನ್ನ ತಂಗಿ ಬರ್ತಡೇಗೆ ಊಟಕ್ಕೆ ಇಲ್ಲಿಗೆ ಬಂದಿದ್ದು. ಇವಾಗ ನಮ್ಮ ಅತ್ತೆ ಮಾವನ ಬರ್ತಡೇಗೂ ಇಲ್ಲಿಗೆ ಊಟಕ್ಕೆ ಬಂದಿದ್ದೀವಿ. ಇನ್ನು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಯಾವುದೇ ಫಂಕ್ಷನ್ಸ್ ಇದ್ದರೂ ಇಲ್ಲಿಗೆ ಬರ್ತಾ ಇರ್ತೀವಿ. ಏನಂದರೆ ಒಂದು ಸಲ ಟೇಸ್ಟ್ ಸಖತ್ ಇಷ್ಟ ಆದರೆ ರೆಗ್ಯುಲರಾಗಿ ಹೋಟ್ಲಿಗೆ ಬರ್ತಾನೆ ಇರ್ತೀವಿ. ಎಲ್ಲರೂ ಮೇಲೆ ಹೋಗಿ ಸೇರ್ಕೊಂಡವ್ರೆ. ಸೊ ಅಲ್ಲೋಗೋಣ, ಅಲ್ಲೋಗಿ ವೀಡಿಯೋ ಮಾಡ್ತೀನಿ. ಓಕೆ, ಕಂಪ್ಲೀಟ್ ಫ್ಯಾಮಿಲಿ ನೋಡಿ ಏನು ಕೂತವ್ರೆ. ಇಷ್ಟು ಜನ ಬಂದಿದ್ದೀವಿ. ಇಷ್ಟು ಜನ ಮತ್ತು ಆರಾಮ. ನಾವು ಗಿಫ್ಟ್ ಕೊಡಿಸಿದ್ದು ನಮ್ಮ ಮಾವಂಗೆ ಶರ್ಟು ಪ್ಯಾಂಟು. ಮತ್ತೆ ಮಮ್ಮಿ ಬಟ್ಟೆ ತೋರಿಸಿ. ನೋಡ್ತವ್ರೆ ನೋಡಿ, ನೀಟಾಗಿ ಬಟ್ಟೆ ಎಲ್ಲ ನೀಟಾಗಿ ಮುಚ್ಕೊಳ್ತವ್ರೆ, ಗಲೀಜಾಗ್ಬಿಡತ್ತೆ ಅಂತ. ಈಗ ಊಟ ಶುರು. ಹೊಟ್ಟೆ ಸಿಕ್ಕಾಪಟ್ಟೆ ಹಸುವಾಗ್ತಿದೆ. ಏನೇನು ಆರ್ಡ್ರ್ ಮಾಡಿದ್ದೀವಿ ಅಂತ ಒಂದೊಂದೇ ಹೇಳ್ತಾ ಹೋಗ್ತೀನಿ ನೋಡಿ. ಇಲ್ಲಿ ನೋಡಿ, ಇಬ್ಬರು ತಾಯಂದಿರು, ಹೊಸ ತಾಯಂದಿರು ಇವರಿಬ್ರು. ಮಕ್ಳನ್ನ ಮಕ್ಳುಗಳನ್ನ ಇಟ್ಕೊಂಡು ಊಟ ಮಾಡೋದು. ಇವರು ಹಳೆ ಕಾಲದವ್ರು, ಇವರು ಎಕ್ಸ್ಪೀರಿಯನ್ಸ್ಡು, ಆದರೂ ಕಷ್ಟಪಡ್ತಿದ್ದಾರೆ. ಓಕೆ, ಎಲ್ಲರೂ ವೆಯ್ಟಿಂಗು. ಊಟ ಒಂದೇ ಸಲ ಆರ್ಡ್ರ್ ಮಾಡಿಬಿಟ್ಟಿದ್ವಿ. ಏನೋ ಮಾಡ್ತಿದ್ಯಾ? ಓಕೆ, ಪೆಪ್ಪರ್ ಚಿಕನ್ನು, ಬಟರ್ ಚಿಕನ್ನು, ಪನ್ನೀರ್ ಕಡಾಯಿ, ಬಟರ್ ರೋಟಿ, ಚಿಕನ್ ಚಿಲ್ಲಿ, ಲಾಲಿಪಾಪು ಸರಿಯಾಗಿ ಬಾರ್ಸಾಕ್ತವ್ರೆ. ಟೇಸ್ಟ್ ಸಾಕಾಗಿದೆ. ಯಾರದು ಹೊಡಿ ಮಟನ್ ಬಿರಿಯಾನಿ, ಮಶ್ರೂಮ್ ಫ್ರೈಡ್ ರೈಸ್. ಇವ್ರದಲ್ಲಿ ಬಿರಿಯಾನಿ, ಅದರಲ್ಲೂ ಮಟನ್ ಬಿರಿಯಾನಿ ಫೇಮಸ್ ಅಂತ ಅವರು ಸುಮಾರು ಸಲ ಹೇಳಿದರು. ಅದಕ್ಕೆ ಮಟನ್ ಬಿರಿಯಾನಿ ಮಿಸ್ ಮಾಡಿದೆ, ಆರ್ಡ್ರ್ ಮಾಡಲೇಬೇಕಂತ ಮಾಡಿದ್ದೀನಿ. ಟೇಸ್ಟ್ ನೋಡೋಣ. ಫ್ಲೇವರ್ ಸಾಕಾಗಿದೆ. ಚೆನ್ನಾಗಿದೆ, ಸಖತ್ತಾಗಿದೆ. ಇಲ್ಲಿ ನೋಡಿ, ಹಠ ಮಾಡ್ತಿರೋದು ನೋಡಿ. ನನ್ನ ಬೇಬಿ ಮಟನ್ ಬಿರಿಯಾನಿ ತಿಂತಾವಳೆ. ಹೆಂಗಿದೆ ನೋಡಿ ಬೇಬಿ ಟೇಸ್ಟು? ಇದೆಯಾ? ಓಕೆ, ಫುಲ್ ಎಲ್ಲ ಟೇಬಲ್ ಫುಲ್ಲು ಖಾಲಿ ಆಯಿತು. ನಮ್ಮ ಅತ್ತೆ ಇನ್ನೂ ತಿಂತವ್ರೆ. ವೆಜ್ ಇಷ್ಟ ಆಗಿ ವೆಜ್ ನೋಡಿಲಿ, ಪಾತ್ರೆ ಎಲ್ಲ ಖಾಲಿ ಮಾಡ್ಕೊತಿದ್ದಾರೆ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಬಂದಾಗ ನಮ್ಮ ಅಮ್ಮ ವೆಜ್ ಇದ್ರು, ನಾವೆಲ್ಲ ನಾನ್ ವೆಜ್ ಇದ್ವಿ. ಈ ಸಲ ನಮ್ಮ ಅತ್ತೆ ವೆಜ್, ನಾವೆಲ್ಲರೂ ನಾನ್ ವೆಜ್. ಓನು ಕಿಟಿ, ಹೋಗೋಣ, ಟೈಮ್ ಆಯ್ತು, ಹೊರಡ್ತೀವಿ ಈಗ. ಅಮ್ಮನ ಹತ್ರ ಹೋಗಿ. ಓಕೆ, ಇನ್ನೇನು ಹೊರಡ್ತೀವಿ. ಲಾಸ್ಟಿಗೆ ಜೊತೆಗೆ ಒಂದು ಫ್ರೆಶ್ ಲೈಮ್ ಸ್ವೀಟ್ ಆ್ಯಂಡ್ ಸಾಲ್ಟ್ ಸೋಡಾ. ಮಸ್ತು. ಇನ್ನೇನೋ ಕುಡಿದು ಖಾಲಿ ಮಾಡಿ ಹೊರಡದೆ. ಆಲ್ರೆಡಿ 9:30 ಗಂಟೆ ಆಗಿದೆ. ಓಕೆ, ಎಲ್ಲ ಸರಿಯಾಗಿ ಮೇಯ್ದು ಮನೆಗೆ ಹೋಯ್ತಾ ಇದ್ದೀವಿ. ಸೀರಿಯಸ್ಲಿ ಟೇಸ್ಟ್ ಎಲ್ಲ ಸಕ್ಕತ್ತಾಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹೈಲೈಟು ನಿಜ ಹೇಳ್ಬೇಕಂದ್ರೆ ಅವ್ರ ಹೆಸರು ಬಂದು ಏನು ಹಳ್ಳಿ ದೊನ್ನೆ ಬಿರಿಯಾನಿ ಅಂತ ಏನಿದೆಲ್ಲ, ಬಿರಿಯಾನಿನೇ ಹೈಲೈಟು. ಸಕ್ಕತ್ತಾಗಿತ್ತು. ನೋಡೋಣ, ಆ್ಯಕ್ಚುಲಿ ಒಬ್ರೊಬ್ರಿಗೆ ಕೇಳಿದ್ರೆ ನಿಜವಾಗ್ಲೂ ಬೋರ್ ಹೊಡಿಯತ್ತಲ್ವಾ. ಒಂದೇ ಸಲ ಎಲ್ಲರೂ ಒಟ್ಟಿಗೆ ಕೇಳ್ಬೋಣ. ಟೇಸ್ಟ್ ಎಲ್ಲ ಹೇಗಿತ್ತು? ಓ ನೋಡಿ, ಎಲ್ಲ ಅವ್ರ ವಾಯ್ಸೆ. ನನ್ನ ಬೇಬಿ ಅಂತೂ ಹೊಟ್ಟೆ ಫುಲ್ಲಾಗಿ ವಾಂತಿ ಮಾಡ್ಕೊಳ್ಳೋದೊಂದು ಬಾಕಿ ಆ ರೇಂಜಿಗೆ ತಿಂದವಳೆ. ಏನು ಬೇಬಿ? ಸಕ್ಕದಾಗಿತ್ತು ಬಿರಿಯಾನಿ, ಮಾತ್ರ ಸಕ್ಕದಾಗಿತ್ತು. ಹೌದಾ? ಆಮೇಲೆ ಇನ್ನೊಂದು ಯಾವ್ದು ಇಷ್ಟ ಆಗಿತ್ತು ಜಾಸ್ತಿ, ಇದು ಫಸ್ಟ್ ಒಂದು ಕೊಟ್ರ ಲೆಮನ್ ಚಿಕನ್, ಚಿಲ್ಲಿ ಚಿಕನ್, ಅದೊಂದು ಸಕ್ಕದ ಇಷ್ಟ ಆಯ್ತು. ಹೌದಾ? ನನಗೆ ನಿಜವಾಗ್ಲೂ ಮಟನ್ ಬಿರಿಯಾನಿ ಹೈಲೈಟು. ಮತ್ತು ಯಾರಿಗೆ ಗೊತ್ತಾ, ನಮ್ಮ ಅತ್ತೆಗೆ ಇದು ಮಶ್ರೂಮ್ ಫ್ರೈಡ್ ರೈಸ್ ಕೊಟ್ಟಿದ್ರು. ನಂಗೆ ಸಕ್ಕತ್ ಇಷ್ಟ ಆಯಿತು. ಮಶ್ರೂಮ್ ಫ್ರೈಡ್ ರೈಸು ಸಕ್ಕತ್ ಇಷ್ಟ ಆಯಿತು ನನಗೆ. ವೆಜ್ ನಾನ್ ವೆಜ್ ಎರಡೂ ಚೆನ್ನಾಗಿರುತ್ತೆ ಟೇಸ್ಟು. ಜಸ್ಟ್ ಮನೆಗೆ ಬಂದ್ವಿ. ಟಾಟಾ, ಬಾಯ್ 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 ಬಾಯ್. ಹಾಂ ಸರಿ, ಓಕೆ, ಟಾಟಾ. ಸುಬ್ಬಕ್ಕ ಏನೇ ಬೇಗ ರೆಡಿ ಬಾ. ಅಲ್ಲ ಅಂದ್ರೆ ಬಟ್ಟೆ ಚೇಂಜ್ ಮಾಡ್ಕೊಂಬ, ನಾನು ಚೇಂಜ್ ಮಾಡ್ಕೋಬೇಕಲ್ಲ. ಪಾಪ ಗೊಂಬೆಗೂ ನಿದ್ದೆ ಬಂದ್ಬಿಟ್ಟೈತೆ. ಆಕ್ಚುಲಿ ನಾವು ಸುಮಾರು ಸಲ ಹೋಗಿದ್ದೀವಿ ಹೊರಗಡೆ, ಬಟ್
ಇಷ್ಟೊಂದು ಲೇಟ್ ಇದೆ ಫಸ್ಟ್ ಆಗಿರೋದು ಫಸ್ಟ್ ಟೈಮ್ ಇಷ್ಟೊಂದು ಆ್ಯಕ್ಚುಲಿ ಏನಕ್ಕಂದ್ರೆ ನಾವು ಹೋಗಿದ್ದೇ ಲೇಟು, ಲೇಟಾಗಿ ಲೇಟ್ ಆಯಿತು, ಅದಕ್ಕೆ ಲೇಟಾಗಿ ಬಂದ್ವಿ. ನಂಗಂತೂ ಸುಸ್ತೈತಿ, ಕಣ್ಣು ನೋಡ್ರೆ ಗೊತ್ತಾಗ್ತಿದ್ರೆ ಕಣ್ಣು ಫುಲ್ ಒಳಗೆ ಹೋಗ್ಬಿಟ್ಟು. ಟವಲಲ್ಲೇ ಇವಾಗ ನಿಮ್ಮ ಮನೆಗೆ ಬಂದ್ರೆ ನೋಡು ಎಷ್ಟು ಕಷ್ಟ ಅಂತಂದ್ರೆ ಈಗ ಒಂದೊಂದೇ ಹುಡುಕ್ಬೇಕೀಗ. ನಂಗೆ ಟವಲ್ ಬೇಕೀಗ. ಇಲ್ಲ ಅದು ವೆರಿ ಸಿ ಟವಲ್. ಹಿಂಗೆ ಅನ್ನಷ್ಟ ಕೊಡ್ತೀನಿ ನಾನು. ಹಿಡ್ಕ ಗೊಂಬೆ ಎಲ್ಲಿ ಗೊಂಬೆ ಹಿಡ್ಕೊಬಿಟ್ಟನು ತಾಳು. ತಗ ಕ್ಯೂಟಿ ನಿಮ್ಮ ಅಮ್ಮ ಯಾವತ್ತಾರ ಈ ತರ ಓಡಿದ್ ನೋಡಿದೆ ನೀನು? ತಗ ಕ್ಯೂಟಿ ಗಾಬರಿ ಆಗಿದ್ದಾಳೆ ನೀನು ಓಡಿದ್ದು. ಒಂದು ಆನೆ ಮರಿ ಹೊಡೆದಂಗ ಆಯ್ತು. ನೀನು ಗೆಂಡ ಮರಿ ಹೋಗ ಕಡೆ ಕಿಟಿ ಮುದ್ದು. ಅವಳು ಎಷ್ಟು ಮಾತಾಡ್ತೀಯಮ್ಮ, ಮಲ್ಗಳಮ್ಮ ಬಾರಮ್ಮ, ಯಾಕಮ್ಮ ಮುದ್ದು ಅಮ್ಮ. ಪಪ್ಪ ಬರುತ್ತೆ, ಪಪ್ಪ ಬಂದ ತಕ್ಷಣನೇ ಮುದ್ದುಕಂದ ಬಟ್ಟೆ ಚೇಂಜ್ ಮಾಡ್ಕೊಂಡು ಚೋಚು ಮಾಡೋಣ ಆಯ್ತಾ? ಓಕೆ ಬೇಗ ಬಾ ಬೇಬಿ. ಇಲ್ಲಿ ನೋಡಿ, ಆ್ಯಕ್ಚುಲಿ ಈ ರೂಮ್ ಏನಿದೆ ಅಲ್ಲ, ಈ ರೂಮ್ ಬಂದು ನನ್ನ ಬೇಬಿ ಅವರ ಅಕ್ಕಂದು ರೂಮ್ ಇದು, ಓಕೆನಾ? ಈಗ ನನ್ನ ಬೇಬಿದು ರೂಮ್ ಅಂತ ಇದೆ ಅಲ್ಲ, ಸೊ ಅದರಲ್ಲಿ ನನ್ನ ಬಾಮೈದ ಮತ್ತು ಅವ್ರ ವೈಫ್ ಇರೋದು. ಸೊ ಅಂದರೆ ನಾವು ಇಲ್ಲಿರಲ್ಲ, ಸೊ ಅದುವೇ ದೊಡ್ಡ ರೂಮ್, ಇದುವೇ ದೊಡ್ಡ ರೂಮ್. ಇನ್ನೊಂದು ಚಿಕ್ಕ ರೂಮ್ ಇದೆ, ಅದರಲ್ಲಿ ನನ್ನ ಬಾಮೈದ ಇದ್ದ. ಮದುವೆ ಆದಮೇಲೆ ಆ ರೂಮ್ಗೆ ಶಿಫ್ಟ್ ಆದ. ಇಲ್ಲಿ ನೋಡಿ, ಇದು ಇವ್ರ ಅಕ್ಕಂದು ರೂಮ್ ಆಗಿದ್ರು. ಇಲ್ಲಿ ಈ ಫೋಟೋ ಇರೋದು ನಮ್ಮದೇ. ನನ್ನ ಬೇಬಿ ಬರ್ತಡೇಗೆ ನಾನು ಗಿಫ್ಟ್ ಮಾಡಿದ್ದು ಈ ಫೋಟೋ. ಹೆಂಗಿದೆ ನೋಡಿ, ಕ್ಯೂಟಿ ಇದ್ದಾಳೆ ನೋಡಿ ಇಲ್ಲಿ. ಇದು ಕ್ಯೂಟಿ 3 ಮಂತ್ಸ್ ಇದ್ದಾಗ ತೆಗ್ಸಿದ ಫೋಟೋ. ಅದಾದಮೇಲೆ ಇದು ಅಷ್ಟೇ ನನ್ನ ಬೇಬಿಗೆ ನಾನೇ ಗಿಫ್ಟ್ ಮಾಡಿದ್ದು. ನನ್ನ ಕ್ಯೂಟಿದು ಆ್ಯಕ್ಚುಲಿ ನಂಗೆ ಸಖತ್ ಇಷ್ಟ ಈ ಫೋಟೋ. ಈ ಸ್ಮೈಲ್ ನೋಡಿ ಹೆಂಗೆ ಮಾಡಿದಾಳೆ ಆ ಟೈಮಲ್ಲೇ. ಇವಾಗ ಸ್ಮೈಲ್ ಮಾಡು ಅಂದರೆ ಮಾಡಲ್ಲ, ಒಂದೊಂದು ಸಲ ಹುರ್ಕೊಂಡಿರ್ತಾಳೆ. ಯಾಕೆ ಕ್ಯೂಟಿ ಹೇಳು, ಯಾಕೆ ಸ್ಮೈಲ್ ಮಾಡಲ್ಲ? ನೋಡು ಸ್ಮೈಲ್ ಮಾಡ್ತೀನಿ ಅಂತ ಹೇಳ್ತಾಳೆ. ಹಾಗೆ ಇನ್ನೊಂದೇನು ಅಂತಂದರೆ ನನ್ನ ಬೇಬಿ ಸರಿಯಾಗಿ ತಿಂದಳು, ಕುದ್ಕೆ ತನಕ ತಿಂದಳು. ಈಗ ಬೇಬೆ ಎಷ್ಟೊತ್ತು? 10 ನಿಮಿಷ ಅಂತೆ. ಕ್ಯೂಟಿ ಬರಬೇಕಾದ್ರೆ ನಿದ್ದೆ ಯಾವ ರೇಂಜಿಗೆ ಬರ್ತಿತ್ತು ಅಂದರೆ, ಇವಾಗ ನೋಡಿ ಆಡ್ತಿರೋದು ನೋಡಿ, ನಿದ್ದೆನೇ ಮಾಡಲ್ಲ ಈಗ ರಾತ್ರಿ ಇಡೀ ನಮ್ಗಳಿಗೆ ಪಕ್ಕಾ ಜಾಗರಣೆ. ಈಗ ಸುಸ್ತಾಗೋಗಿದೆ, ವೀಡಿಯೋ ಮಾಡೋಕ್ಕಾಗಲ್ಲ, ನಾಳೆ ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ. ಕ್ಯಾಮ್ರಾನೇ ಸೆಟ್ ಮಾಡಿಲ್ಲ, ತಡಿಯೇ ನಾನು ಬರ್ತೀನಿ ಅಂತ ಓಡ್ ಬಂದುಬಿಡ್ತಾಳೆ. ಬೆಳಗ್ಗೆ ವಾಕಿಂಗ್ ನಿನ್ನೆ ಸರಿಯಾಗಿ ತಿಂದು ಅರ್ಧ ಗಂಟೆ ಹೋಗಿದ್ದಲ್ಲ, ಲೇಟಾಗಿ ಎದ್ವಿ ಇವತ್ತು. ಬಿಸಿಲು ನೋಡಿ ನೆತ್ತಿಗೆ ಬಂದಾಗಿದೆ ಆಲ್ರೆಡಿ. ಆದರೂ ಒಂದು ರೌಂಡ್ ಇವಳು ಕ್ಯೂಟಿಗೆ ಒಂದು 1/4 ಗಂಟೆ ಆದರೂ ವಾಕ್ ಮಾಡಿಸೋಣ ಅಂತ. ಇವಳಿಗೆ ಇದರಲ್ಲಿ ಕೂರೋಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಅಲ್ಲ ಕಿಟ್ಟಿ ಬೇಬೆ? ಆದರೂ ನಿನ್ನೆ ಹೆಂಗಿತ್ತು ಸೆಲೆಬ್ರೇಷನ್, ಹೆಂಗಿತ್ತು ನಿಮ್ಮ ಅಪ್ಪಂದು? ಫಸ್ಟ್ ಟೈಮು ಮನೇಲೆ ಮಾಡಿದ್ದು. ಒಂಥರ ಡೆಕೋರೇಷನ್ ಎಲ್ಲ ಮಾಡಿತ್ತು ಲೈಟಾಗಿ. ಹೌದು, ಲೈಟಾಗಿ ಲೈಟ್ ಹಾಕ್ಬಿಟ್ಟು ಡೆಕೋರೇಷನ್ ಮಾಡಿದ್ದು, ಚೆನ್ನಾಗಿತ್ತು. ಆಮೇಲೆ ಊಟನೂ ಅಷ್ಟೇ ಮಸ್ತು. ಬಿರಿಯಾನಿ ಒಂದು ಪಾರ್ಸಲ್ ಏನೋ ತಂದಿದ್ದೀವಿ, ಒಂದೇ ಒಂದು ಪಾರ್ಸಲ್. ನನಗೆ ನಾನು ಸ್ವಲ್ಪ ತಿಂತೀನಿ, ಪವನ್ ತಿಂದಿಲ್ಲ ಅಂತ ಪವನ್ ಒಂದು ಸ್ವಲ್ಪ ಕೊಡಬೇಕು. ಇವನಿಗಿಲ್ಲ, ಇವನು ತಿಂದಿರ್ತಾನೆ, ಇವನು ಅವಾಗ ತಿಂತಿರ್ತಾನೆ ಬಿರಿಯಾನಿ ಎಲ್ಲ. ಸೊ ಇವನಿಗೆ ಬೇಡ, ನಾನು ಪವನ್ ಇಬ್ಬರು ತಿಂತೀನಿ. ಯಾವುದೇ ಕಾರಣಕ್ಕೂ ನಿಮ್ಮಿಬ್ಬರಿಗೂ ಕೊಡಲ್ಲ, ನಾನು ಒಬ್ಬನೇ ತಿಂತೀನಿ. ಆಯ್ತು ತಿನ್ಕೋ. ಅಲ್ಲಿ ನೋಡಿ ಹೆಂಗೆ ಹೋಗ್ತಾವಳು ನೋಡಿ. ಹೌದಾ ಬೇಬೆ? ಸರಿ ಬಿಡು, ನಿಂಗೊಂದು ಪೀಸ್ ಕೊಡ್ತೀನಿ ಬಾ. ಪ್ಲೀಸ್. ನಂಗೆ ಬೇಕು, ಹೌದಾ ಗುಜೋ? ನಿನ್ನ ಗಂಡಂಗೋಸ್ಕರ ಇಷ್ಟೆಲ್ಲ ಮಾಡಲ್ವಾ ನೀನು? ಇಲ್ಲ, ಗಂಡನಿಗೋಸ್ಕರ ಬಿರಿಯಾನಿ ಕೊಡಲ್ಲ, ಬೇರೆ ಪ್ರಾಣ ಬೇಕಾಗ್ತಕ್ಕ ಕೊಡ್ತೀನಿ, ಬಿರಿಯಾನಿ ಕೊಡಲ್ಲ. ಯಾವಳು ಇವಳು? ಪ್ರಾಣಗಿಂತ ಬಿರಿಯಾನಿ ಹೆಚ್ಚಂಗೆ ಆಡ್ತಿಯಲ್ಲ. ಬಿರಿಯಾನಿ ಇಸ್ ವೆರಿ ಇಂಪಾರ್ಟೆಂಟ್, ನಿಮಗೆ ಗೊತ್ತಲ್ಲ, ನನ್ನ ಫೇವರೇಟ್. ಬಿಟ್ಟ ಅಂದ್ರೆ ಅಲ್ಲಿ ಇವ್ರ ಅಕ್ಕನ ಮನೆಯಲ್ಲಿ ಬಿರಿಯಾನಿ ಏನಾಗೈತೆ, ಮಿಸ್ ಆಗಿ ಬಿರಿಯಾನಿ ಇವ್ರ ಅಕ್ಕನ ಮನೇಲಿ ಇದೆ. ನಿಮ್ಮ ಅಕ್ಕ ಅರ್ಧ ತಿನ್ಕೊಟ್ರೆ ಏನೇ ಮಾಡೋದು? ಓ ಪಾಪ, ಅವ್ರು ತಿಂತಿದ್ರೆ ಏನಪ್ಪಪ್ಪ, ಇವನ ಫೋನ್ ಮಾಡ್ಬಿಟ್ಟು ಫ್ರಿಜ್ಜಲ್ಲಿರೋ ಬಿರಿಯಾನಿ ತಗೊಬಂದು ಕೊಟ್ಬಿಡಿ, ನಮಗೆ ಬೇಕು ಅಂದ. ಮತ್ತೆ ಅದೇ ನೀನು ಹೇಳ್ದಲ್ಲ, ಬಿರಿಯಾನಿ ಎಲ್ಲ ಬಿರಿಯಾನಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂದಲ್ಲ, ಅದಕ್ಕೇನೆ. ಸೊ ಅಷ್ಟೇ. ಆ್ಯಕ್ಚುಲಿ ಇವತ್ತು ಇನ್ನೊಂದು ಏನು ಸ್ಪೆಷಲ್ ಅಂತಂದರೆ, ಇವತ್ತು ಮಧ್ಯಾಹ್ನ
ಮಟನ್ ಚಿಕನ್ ನನ್ನ ಬಾಮೈದ ಮಟನ್ ಮತ್ತು ಚಿಕನ್ ತರಕ್ಕೆ ಹೋಗೋನೆ. ತುಂಬಾ ದಿನ ಆಗಿತ್ತು ಆಕ್ಚುಲಿ ಕಬಾಬ್ ತಿಂದು ಅಮ್ಮಂಗೆ ಕಬಾಬ್ ಮಾಡು ಅಂತ ಹೌದಾ, ಕಬಾಬ್ ಮಾಡಕ್ಕೆ ಹೇಳೆ. ಅದೇ ಹೇಳ್ತಿತ್ತು. ಹೌದಾ, ಯಾರು? ನಾನು ಹೇಳ್ತಿದ್ದ ಹೌದಾ, ಸರಿ ಕಬಾಬ್ ಬಿಡು. ಮಾಡಮ್ಮ ಅಂತ. ಇವತ್ತು ಮಧ್ಯಾಹ್ನ ಏನೇನು ಮಾಡ್ತಾರಂತ ನೋಡೋಣ. ಬಾರ್ಸೋದೆ, ನೆನ್ನೆನೂ ಬಾರ್ಸೋದು, ಇವತ್ತು ಬಾರ್ಸೋದು. ಅಯ್ಯೋ ಅಯ್ಯೋ ಖುಷಿನ. ಸೈಡಿಗೆ ಇಡು ಶೂನ, ಸೈಡಿಗೆ ಇಡ ಬೇಬಿ. ಸರಿ ಸೈಡ ಏನಿದು? ಹಾಂ ಸೈಡ್ ಬೇಬಿ. ಇದು ಪವನಿ ನಾವು ಅಪ್ಪನ ಗಿಫ್ಟ್ ಕೊಟ್ರಲ್ಲ, ಏನು ಕೊಟ್ರು? ಇಲ್ಲ ಐತಲ್ಲ, ಚೆನ್ನಾಗೈತೆ ಗೊತ್ತಾ? ಕ್ಯಾಮ್ರಾ ಮೇಲೆ ಹೋಗುತ್ತೆ ನೋಡು, ಹ್ಞೂ ಬಾಟ ಚೆನ್ನಾಗಿದೆ. ಚೆನ್ನಾಗಿದೆ. ನಮ್ಮ ಅಪ್ಪನ ಹತ್ರ ಇರಲಿಲ್ಲ ಬಿಡಿ ಈ ಥರದ್ದು. ಚೆನ್ನಾಗಿದೆ, ಒಳ್ಳೆ ಕಂಪ್ನಿ ಬಾಟ. ಹ್ಞೂ ಚೆನ್ನಾಗಿದೆ ಅಲ್ಲ. ಇವರು ನಮ್ಮ ಬಾಮೈದ ಮತ್ತು ಅವನ ಹೆಂಡತಿ ಇಬ್ಬರು ಸೇರ್ಕೊಂಡೇ ಗಿಫ್ಟ್ ಕೊಟ್ಟಿರೋದು. ಇಲ್ಲಿ ನೋಡಿ ತಿಂಡಿ ಬಿರಿಯಾನಿ, ಮಟನ್ ಬಿರಿಯಾನಿ. ನೆನ್ನೆ ಪಾರ್ಸಲ್ ಏನು ತಗೊಬಂದ್ವಲ್ಲ, ಸೊ ನೆನ್ನೆ ಪಾರ್ಸಲ್ ತಗೊಬಂದ್ವಿ ಅಲ್ಲ, ಈಗ ಬಾರ್ಸದೆ. ಯಾರಿಗೂ ಕೊಟ್ಟಿಲ್ಲ, ನಾನೇ ಫುಲ್ ಹಾಕೊಂಡೆ. ನನ್ನ ಬಾಮೈದ ಏನೋ ಸ್ವಲ್ಪ ತಿಂದವನೆ. ನನ್ನ ಬೇಬಿಗೆ ಒಂದು ಸಲ ಕರೆದು ಸ್ವಲ್ಪ ಆದರೂ ಒಂದು ತುತ್ತಾದರೂ ತಿನ್ಸೋಣ, ಇಲ್ಲಾಂದರೆ ಬೇಬಿ ಹುರ್ಕೊಬಿಡ್ತಾಳೆ. ಬೇಬಿ ಬೇಬಿ ನನ್ನ ಬೇಬಿಗೆ ಒಂದು ತುತ್ತು ತಿನ್ಸೋಣ ಪಾಪ, ಇಲ್ಲಾಂದ್ರೆ ಅಳ್ತಾಳೆ ನನ್ನ ಬೇಬಿ. ಬಾರೆ ಇಲ್ಲಿ. ವಿಡಿಯೋದೆ ಅಂತ ತಿನ್ನಿಸ್ತಾ ಇದ್ದೀನಿ. ಪೀಸು ಚಿಕ್ಕದಿದೆ, ಮೂಳೆನೇ ಇರೋದು. ನೋಡೋದು ಇಲ್ಲಿ ಬಿಸಿ ಸುಟ್ಟೋಗ್ತದೆ. ಕಟ್ ಮಾಡ್ಕೊಂತೀನಿ, ಸಿಕ್ತು. ನೋಡೋಣ. ಅಮ್ಮಡು ಮಕ್ಳಿಗೆ ತಿನ್ನಿಸ್ದಂಗೆ ಈಗ. ಹಿಂದ್ಗಡೆ ಜಗಳ ಆಡ್ತವ್ರೆ ನೋಡಿ, ಹೆಂಗೆ ಆಡ್ತವ್ರು ನೋಡಿ, ನೋಡಿ ಹೆಂಗೆ ಜಗಳ ಆಡ್ತವ್ರು ನೋಡಿ, ನೋಡಿ ಅಲ್ಲಡಿ ಓದ್ಲು ಓಡೋದ್ಲು, ಜಗಳ ಆಡಕ್ಕೆ ಹೋದ್ಲು. ಇವ್ರಕ್ಕ ಇದ್ದಾಳಲ್ಲ, ದೊಡ್ಡ ಬಾಯಿ ಅಂತಾಳೆ. ಮುದ್ದು ಮುದ್ದು ಮುದ್ದು. ಹಾ ಮುದ್ದು ಬಾ ಈ ಕಡೆ ಬನ್ನಿ. ಅಮ್ಮ ಕರೀತಾರೆ, ಅಪ್ಪ ಮಗಳು ಇಬ್ರು ಬರ್ಬೇಕು. ರೆಡಿ 1 2 3 ಬನ್ನಿ ಬೇಗ ಬರ್ಬೇಕು. ಅಮ್ಮ ಮಾತಾಡ್ಸಲ್ಲ ನಿನ್ನ. ಅಪ್ಪ ಅಷ್ಟೇ ಹೇಳಿದ ಮಾತು ಕೇಳೋದು ಅನ್ಸುತ್ತೆ, ಮಗಳು ಕೇಳಲ್ಲ ಹೇಳಿದ ಮಾತು. ಇಲ್ಲಿ ನೋಡಿ, ನಾನು ರೂಮ್ ಎಲ್ಲ ಕ್ಲೀನ್ ಮಾಡಿ ಅಂದರೆ ನನ್ನ ಮಗಳಿಗೆ ಮಲ್ಕೊಳ್ಳೋಕ್ಕೆ ಇವಾಗ ಸ್ನಾನ ಮಾಡಿ ಮಲಗಿಸ್ತಾರಿಲ್ಲ, ಹಾಸಿಗೆಲ್ಲ ರೆಡಿ ಮಾಡಿದ್ದೀನಿ. ನನ್ನ ಬೇಬಿ ಒಂದೇ ಒಂದು ಕೆಲಸ ಮಾಡಲ್ಲ, ಏನು ಮಾಡ್ತಾಳೆ ನೋಡಿ. ಇಲ್ಲಿ ನೋಡಿ ಹೆಂಗೆ. ಹೇಯ್ ಬೇಬಿ, ಸಾಕಲ್ಲಿ ಮೊಬೈಲ್ ಎತ್ತಿಡಲಿ, ಹೋಗಿ ಸ್ನಾನ ಮಾಡಿ ಮಲಗಿಸಲಿ. ಒಂದು ಕೆಲಸ ಮಾಡಲ್ಲ ಇವಳು. ಏನು ಗೊತ್ತಾ, ತಿನ್ನೋದು ಆಮೇಲೆ ಮೊಬೈಲ್ ಹಿಡ್ಕೊಂಡು ಕೂತ್ಕೊಳ್ಳೋದು. ಈ ವಿಡಿಯೋ ಏನಾದ್ರು ನೋಡಿದ್ರೆ ಸರಿಯಾಗಿ ಬಾರ್ಸಾಕ್ತಾಳೆ ನನಗೆ ಪಕ್ಕ. ಯಾಕೆಂದರೆ ಆಲ್ಮೋಸ್ಟ್ ಅದೆಲ್ಲ ಕೆಲಸ ಮಾಡೋದೆ ಅವಳು ಪಾಪ. ಸುಮ್ಮನೆ ನಾನು ಚೋಡ್ಬಿಟ್ಟೆ. ಹೇಯ್ ನಮ್ದೊಂದು ಫೋಟೋ ಸಿಕ್ತು ನೋಡಿ, ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ ಫೋಟೋ. ಇದು ಯಾವುದ್ರದ್ದು ಗೊತ್ತಾ ನೋಡಿ, ನಾನು ಮತ್ತು ನನ್ನ ಬೇಬಿದು. ನನ್ನ ಬೇಬಿ ಕೇಳೋಣ ಯಾವುದಿದು ಅಂತ. ಬೇಬಿ ನೋಡಿ ಹೆಂಗಿದೆ ಫೋಟೋ, ಹೆಂಗೆ ಕಾಣ್ತಿದ್ದಾಳೆ. ಬೆಳಕಿಗೆ ತೋರಿಸ್ತೀನಿ ನೋಡಿ ಇದು ನಮ್ದಿದು ಫೋಟೋ. ಬೇಬಿ ಅಪ್ಪ ಪಾಸ್ ಮಾಡಲಿ, ಹಾಫ್ ಮಾಡಲಿ. ಇದು ಎಲ್ಲಿದ್ದು ನೆನಪು ಹೇಳು, ಎಲ್ಲಿದ್ದು ಫೋಟೋ? ಇದು ನಂದು ನಿಂದು ಅಂತ. ಇದು ನಮ್ಮ ದನಿ ಮುಂದು ಅಲ್ಲ, ಎಲ್ಲಿದು? ಅದು ಗೋವಾದಲ್ಲಿ ಐಸ್ ಫ್ಯಾಕ್ಟ್ರಿ ಅಲ್ವಾ? ಐಸ್ ಫ್ಯಾಕ್ಟ್ರಿಯಲ್ಲಿ ತೆಗೆಸ್ಕೊಂಡಿದ್ದು. ಚೆನ್ನಾಗಿದೆ ಅಲ್ಲ. ಒಂದು ಸುಮಾರು ಫೋಟೋಸ್ಗಳಿತ್ತಲ್ಲಿ ನೆಲದಲ್ಲಿ ಬಿದ್ದಿತ್ತು. ಇದೇ ಥರದ ಒಂದು 5 ದಿನ ತೆಗೆಸ್ಕೊಂಡಿದ್ವಿ. ಹೌದು, ಫೋನಲ್ಲಿ ಐತೆ ಸುಮಾರು ಅಲ್ವಾ? ಇದು ನಿನಗೆ ಚೆನ್ನಾಗಿ ನೆನಪಿರ್ಬೇಕಲ್ಲ, ಅಂದರೆ ಪ್ಲೇಸ್ ಅಂದರೆ ಜಾಗ ಹೋಗಿದ್ದು ಗೋವಾ ಅಂತ ನಿನಗೆ ಚೆನ್ನಾಗಿ ನೆನಪಿರ್ಬೇಕಲ್ವಾ? ಯಾಕೆ 40,000 ರೂಪಾಯಿ ವೇಸ್ಟ್ ಮಾಡಿದ್ನಲ್ಲ ಸುಮ್ಮನೆ. ಬರೀ ಎಷ್ಟು ದಿನಕ್ಕೆ ಗೊತ್ತಾ, ಏನು ಗೊತ್ತಿಲ್ಲದೆ ಗೋವಾಗೆ ಹೋಗಿ ನಾವು ಫಸ್ಟು ಟೈಮ್ ಹೋಗಿ ನಾನು ಇವಳಿಬ್ಬರೇ ಬರೀ 3 ದಿನ 4 ದಿನಕ್ಕೆ 45,000 ರೂಪಾಯಿ ಖರ್ಚು ಮಾಡಿದ್ದೆ ನಾನು. ಸುಮ್ಮನೆ ವೇಸ್ಟೇ ಮಾಡಿದ್ದು ನಾವು. ಬರೀ ಏನು ಗೊತ್ತಾ, ಬೀಚ್ ಇದೆಲ್ಲ, ಬೀಚ್ ಸೈಡಲ್ಲಿ ಕೂತ್ಕೊಳ್ಳೋದು. ಬರೀ ಇದು ತಂದೂರಿ ಚಿಕನ್ನು, ಫುಲ್ ಉಂಡೆ ಕೋಳಿ, ಮತ್ತು ಹೆವಿ ಅಂದರೆ ಫ್ರೆಶ್ ಲೈಮ್ ಸೋಡಾ
ನಾವು ಅಂದರೆ ಡ್ರಿಂಕ್ಸ್ ಆ ಥರ ಏನು ಅಭ್ಯಾಸ ಇಲ್ಲ ನಮಗೆ. ಸೊ ಹಾಗಾಗಿ ಫ್ರೆಶ್ ಲೈಮ್ ಸ್ವೀಟ್ ಆ್ಯಂಡ್ ಸಾಲ್ಟ್ ಸೋಡಾ ಒಂದು ಸಲ ಕೂತ್ಕೊಂಡ್ರೆ ನಾನು ಒಂದು 7 ಗಂಟೆ ಕತ್ಲಾದ ತಕ್ಷಣ ಒಂದು 7 ಗಂಟೆಗೆ ಕೂತ್ಕೊಂಡ್ರೆ ಬೀಚಲ್ಲಿ ಊಟಕ್ಕೆ ನಾವು ಹತ್ರ ಅಂದರೂ ಒಂದು 10 ಗಂಟೆ ತನಕ ಲೆಕ್ಕ ಹಾಕಿ ಎಷ್ಟು ಉಂಡೆ ಕೋಳೆ ಆರ್ಡ್ರ್ ಮಾಡಿರೋದು, ಒಂದು ಎರಡು ಉಂಡೆ ಕೋಳಿ, ಒಂದು ಫಿಶ್ ಪ್ಲ್ಯಾಟರ್ ಅಂತ ಎಲ್ಲ ಥರ ಮೀನುಗಳು ಇರೋದು. ಅದ್ರ ಜೊತೆಗೆ ಕಡಿಮೆ ನಾನೊಬ್ಬನೇ ಒಂದು 5 ಗ್ಲಾಸು ಸ್ವೀಟ್ ಆ್ಯಂಡ್ ಸಾಲ್ಟ್ ಫ್ರೆಶ್ ಲೈಮ್ ಸೋಡಾ ಕುಡ್ದಿರ್ತೀನಿ. ಅವಳೊಂದು ನನಗಿಂತ ಒಂದು 2 ಗ್ಲಾಸ್ ಜಾಸ್ತಿ ಕುಡಿತಾಳವಳು. ಸೊ ಹಾಗಾಗಿ ಸುಮ್ಮನೆ ವೇಸ್ಟ್ ಮಾಡಿದ್ವಿ. ಮತ್ತು ಮೇಯ್ನ್ ಒಂದು ಹೇಳ್ತೀನಿ, ಗೋವಾದಲ್ಲಿ ನಮಗೆ ಬೇಬಿ ಅದೇನು ಹೇಳ್ತಾರೆ ಫ್ರಾಡ್ ಅಲ್ವಾ, ಗೋವಾದಲ್ಲಿ ನಮಗೆ ಫ್ರಾಡ್ ಆಯಿತು. ಸ್ಕ್ಯಾಮ್ ಅಂತಾರಲ್ಲ, ಸ್ಕ್ಯಾಮ್ ಆಯಿತು. ಯಾವುದ್ರ ರಿಲೇಟೆಡ್ ಬೇಬಿ ಎಷ್ಟು ರೂಪಾಯಿ ಇಸ್ಕೊಂಡ್ರು ಅವರು ಇಬ್ಬರಿಂದ? 6,000 ಏನೋ ತಗೊಂಡ್ರು, 8,000 ಏನೋ ತಗೊಂಡ್ರು ಇಬ್ಬರಿಂದ ಕಪಲ್ ಅಂತ. ಕರ್ಕೊಂಡೋದ್ರು ಸ್ಕೂಬಾ ಡೈವ್ ಮಾಡಿಸ್ತೀವಿ ಅಂತ ಯಾವುದೋ ಕೆರೆ ಕರ್ಕೊಂಡೋಗಿ ಸುಮ್ಮನೆ ಕುದ್ಗೆ ಹಿಡ್ದಿದ್ದು ಮುಳುಗಿಸಿ ಇದೆ ಸ್ಕೂಬಾ ಡೈವ್ ಅಂತ ಅಂದಿದ್ರು. ಎಲ್ಲ ದುಡ್ಡು ವೇಸ್ಟ್ ಮಾಡಿದ್ದಾಳೆ ನನ್ನ ಹೆಂಡ್ತಿ. ನನ್ನ ದುಡ್ಡೆಲ್ಲ ವೇಸ್ಟ್ ಮಾಡಿದ್ಲು ಅವಳು. ಕರ್ಕೊಂಡೋಗಿ ಇವಳ ಜೊತೆ ಹೋದರೆ ಕಂಪ್ಲೀಟ್ ವೇಸ್ಟೇ ಆಗೋದು ದುಡ್ಡು. ಸೊ ಆ್ಯಕ್ಚುಲಿ ಈಗ ಮಧ್ಯಾಹ್ನ ನಮ್ಮತ್ತೆ ಒಳ್ಳೆ ಇವತ್ತೇನೋ ಕಬಾಬು ಮತ್ತು ಮಟನ್ ಸಾರೆಲ್ಲ ಮಾಡ್ತೀನಿ ಅಂತ ಹೇಳೋರೆ. ಸೊ ಅದನ್ನೆಲ್ಲ ಬಾರಿಸೋದೆ. ಸೊ ಸಾಕು, ಎಂಡ್ ಮಾಡೋಣ. ಸೊ ಹೇಗಿತ್ತು ಈ ವ್ಲಾಗು, ನಮ್ಮ ಅತ್ತೆ ಮಾವನ ಬರ್ತಡೇ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನನ್ನ ಬೇಬಿಗೆ ಕೊಡ್ತೀನಿ, ಎಂಡ್ ಮಾಡ್ತಾಳೆ. ಎಂಡ್ ಮಾಡು, ಗಾಬರಿ ಆಗ್ತಾರೆ, ಸ್ವಲ್ಪ ಹಿಂದೆ ಇಟ್ಕೊ. ಓಕೆ, ಇದೇ ಥರ ನಮ್ಮ ವಿಡಿಯೋಸ್ ನೋಡ್ತಾರೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಕ್ಕೆ ಹೋಗ್ಬಿಡಿ. ಥ್ಯಾಂಕ್ ಯು ಸೋ ಮಚ್. ಟಾಟಾ, ಬೈ ಬೈ ಹೀರೋಸ್, ಬಾಯ್. ಬಾಯ್.